ರಾಜ್ಯದ ಸರ್ಕಾರಿ ವೈದ್ಯರು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ತಮ್ಮ ಹಳೆಯ ಬೇಡಿಕೆಗಳನ್ನು ಮಾರ್ಚ್ 10ರೊಳಗೆ ಈಡೇರಿಸಬೇಕು. ಇಲ್ಲವಾದಲ್ಲಿ ಮಾರ್ಚ್ 11ರಿಂದ 15ರವರೆಗೆ ಕಪ್ಪು ಪಟ್ಟಿ ಧರಿಸಿ ಕೇವಲ ತುರ್ತು ಸೇವೆಯನ್ನ ಮಾತ್ರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒದಗಿಸಲಾಗುತ್ತೆ. ಮಾರ್ಚ್ 16ರಿಂದ ಸಂಪೂರ್ಣವಾಗಿ ಸೇವೆಯನ್ನ ಸ್ಥಗಿತಗೊಳಿಸಿ ಪ್ರತಿಭಟಿಸುವುದಾಗಿ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಎಚ್ಚರಿಸಿದೆ. ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ಡಾಕ್ಟರ್ ದೀಪಕ್ ರೈ, ಕಳೆದ 8 ತಿಂಗಳಿನಿಂದ ರಾಜ್ಯ ಸರ್ಕಾರಕ್ಕೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿಯನ್ನ ಸಲ್ಲಿಸಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವೂ ಸರ್ಕಾರದ ಗಮನವನ್ನ ಸೆಳೆಯಲಾಗಿದೆ. ಆದರೆ ಯಾವುದೇ ಒಂದು ಬೇಡಿಕೆಯನ್ನ ಕೂಡ ಈಡೇರಿಸಲಿಕ್ಕೆ ಆಗಲಿಲ್ಲ. ಹಾಗಾಗಿ ಸರ್ಕಾರಕ್ಕೆ ಮಾರ್ಚ್ 10ರವರೆಗೆ ಸಮಯಾವಕಾಶವನ್ನ ನೀಡ್ತಾ ಇದ್ದು ಬಳಿಕ ಪ್ರತಿಭಟನೆ ನಡೆಸುವುದಾಗಿ ಹೇಳಿದ್ರು. ಇಲಾಖೆಯ ವರ್ಗಾವಣೆಯ ಕಾಯ್ದೆಯಲ್ಲಿನ ನ್ಯೂನತೆಗಳನ್ನು ಸರಿಪಡಿಸದೆ ಅವೈಜ್ಞಾನಿಕ ಕೌನ್ಸಿಲಿಂಗ್ ವರ್ಗಾವಣೆ ಮಾಡಲಾಗ್ತಾ ಇದೆ. ವರ್ಷದಲ್ಲಿ ಒಂದು ಬಾರಿ ಮೇ ಅಥವಾ ಜೂನ್ನಲ್ಲಿ ಮಾತ್ರವೇ ವರ್ಗಾವಣೆಯನ್ನ ನಡೆಸಬೇಕು. ಬೇರೆ ಅವಧಿಯಲ್ಲಿ ವರ್ಗಾವಣೆ ನಡೆಸಿದ್ರೆ ಅದು ಕುಟುಂಬದ ಮಕ್ಕಳ ಶಿಕ್ಷಣದ ಮೇಲೆ ಪರಿಣಾಮ ಬೀರ್ತದೆ. ಇದಕ್ಕೆ ಸರ್ಕಾರ ಅವಕಾಶ ನೀಡಬಾರದು. ಇದು ಪ್ರಮುಖ ಬೇಡಿಕೆಗಳಲ್ಲಿ ಒಂದಾಗಿದೆ ಎಂದು ಅವರು ಹೇಳಿದರು. ಇನ್ನು ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಲಕಾಲಕ್ಕೆ ಇಲಾಖೆಯಿಂದ ಔಷಧಿ ಸರಬರಾಜನ್ನ ಮಾಡಬೇಕು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅಕ್ಷತಾ, ಡಾಕ್ಟರ್ ರಾಜೇಶ್, ಡಾಕ್ಟರ್ ತುಫೇಲ್, ಡಾಕ್ಟರ್ ಶರತ್ ಬಾಬು, ಮಹಾಲಕ್ಷ್ಮಿ, ಯೋಗೀಶ್ ಉಪಸ್ಥಿತರಿದ್ದರು. MCH ಹಾಸ್ಪಿಟಲ್ ಅಂತ ಇದು ಮಾಡಿಬಿಟ್ಟು ಟ್ರಯಡ್ ಅಂತ ಮಾಡ್ಬಿಟ್ಟು ಮೊನ್ನೆ ರೀಸೆಂಟ್ ಆಗಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇರುವಂತ ವೈದ್ಯರನ್ನೆಲ್ಲ ಟ್ರಾನ್ಸ್ಫರ್ಸ್ ಮಾಡ್ತಾ ಇದ್ದಾರೆ. ಹಾಗೆ ನವೆಂಬರ್ ಅಲ್ಲಿ ನಮ್ಗೆ ಟ್ರಾನ್ಸ್ಫರ್ಸ್ ಆರ್ಡರ್ಸ್ ಬಂತು. ಸೊ ಇಟ್ ಇಸ್ ಹ್ಯಾಪಜರ್ಡ್, ಇಟ್ ಇಸ್ ನಾಟ್ ಅಟ್ ಆಲ್ ಸೈಂಟಿಫಿಕ್. ಸೊ ಅದೊಂದು ವೈದ್ಯಕೀಯ ಶಿಕ್ಷಣ ಇಲಾಖೆ ಸಂಸ್ಥೆಗಳಲ್ಲಿ ಆಗುವ ಆಹಾರ ಸುರಕ್ಷತೆ, ಇದು ಗುಣಮಟ್ಟ ಅಂದ್ರೆ ಫುಡ್ ಸೇಫ್ಟಿಗೆ ಈ ಮಹಾನಗರ ಪಾಲಿಕೆಗಳಲ್ಲಿ ಫುಡ್ ಸೇಫ್ಟಿ ಆಫೀಸರ್ಸ್ ಅಂತ ಇರ್ತಾರೆ. ಇದಕ್ಕೆ ನಮ್ಮ ಇಲಾಖೆ ಆರೋಗ್ಯಾಧಿಕಾರಿಗಳನ್ನೇ ಸೂಚಿಸಬೇಕು. ಇದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ವೃಂದದ ಮುನ್ಸಿಪಾಲಿಟಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಹೆಲ್ತ್ ಆಫೀಸರ್ಸ್ ಇರ್ತಾರೆ, ಅವರಿಗೆ ಕೊಡುವಂತ ವಿಷಯಗಳು ಆಗ್ತಾ ಇದೆ. ಯಾಕಂದ್ರೆ ದಿಸ್ ಇಸ್ ಎ ಟೋಟಲಿ ಸೈಂಟಿಫಿಕ್ ಫೀಲ್ಡ್ ಫುಡ್ ಸೇಫ್ಟಿಯಲ್ಲಿ. ಸೊ ಇದನ್ನ ನಾನ್ ಮೆಡಿಕಲ್ ಪೀಪಲ್ಗೆ ಕೊಟ್ರೆ ಇದ್ರ ಮತ್ತು ಆಗು ಹೋಗುವಂತ ಮುಂದಿನ ದಿನದಲ್ಲಿ ಇಟ್ ಬಿ ವೆರಿ ಡ್ರಾಮ್ಯಾಟಿಕ್ ಇದು. ಹಾಗಾಗಿ ಪಬ್ಲಿಕ್ ಹೆಲ್ತ್ ಸೇಫ್ಟಿಗೆ ಇದು ನಮ್ಮ ವೈದ್ಯಾಧಿಕಾರಿಗಳ ಅಂಡರೇ ಇರಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ. ಹಾಗೆ ಈಗ ಸಾರ್ವಜನಿಕರ ಉತ್ತಮ ಸೇವೆ ನೀಡುವ ದೃಷ್ಟಿಯಲ್ಲಿ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರು ಮತ್ತು ಅರವೈದ್ಯಕೀಯ ಹಾಗೂ ಇತರ ವೃಂದ ಹುದ್ದೆಗಳನ್ನು ಭರ್ತಿ ಮಾಡುವುದು. ಇದರಲ್ಲಿ ನಾನು ಬೇಕಾದ್ರೆ ಡೀಟೇಲ್ಸ್ ಕೊಡ್ಬೋದು. ಆಲ್ಮೋಸ್ಟ್ ಮೋರ್ ದೆನ್ 50% ವೇಕೆನ್ಸಿ ಇದೆ ಎಲ್ಲಾ ವೃಂದದಲ್ಲಿ. ಸೊ ಅಲ್ಟಿಮೇಟ್ಲಿ ವಿ ಆರ್ ಅನ್ಏಬಲ್ ಟು ಪ್ರೊವೈಡ್ ಗುಡ್ ಕ್ವಾಲಿಟಿ ಕೇರ್ ಫಾರ್ ದ ಪೀಪಲ್. ಅಂದ್ರೆ ಬಡ ಜನರಿಗೆ ನಮ್ಗೆ ಸೇವೆ ಕೊಡ್ಲಿಕ್ಕೆ ಅಸಾಧ್ಯವಾಗ್ತಾ ಇದೆ. ಗುತ್ತಿಗೆ ಆಧಾರದ ವೈದ್ಯರು, ನೌಕರರು ಹಾಗೂ NHM ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ NHM ಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ಹಾಗೂ ಕಾಲ ಕಾಲಕ್ಕೆ ಸೂಕ್ತ ವೇತನ ಹೆಚ್ಚಳ ಮಾಡುವುದು. ಇತ್ತೀಚೆಗೆ ನೀವು ಕೇಳಿರ್ತೀರಿ, ನಮ್ಮ ಸುಳ್ಯದಲ್ಲಿ ಒಂದು ಇನ್ಸಿಡೆಂಟ್ಸ್ ಆಗಿತ್ತು. 6 ತಿಂಗಳು ಏನು ವೇತನ ಬರ್ಲಿಲ್ಲ ಅಂತ ಅವ್ರು ರಿಸೈನ್ ಮಾಡಿದ್ರು. ಇದು ಅವರು ಒಂದು ಎಕ್ಸಾಂಪಲ್ ಅಷ್ಟೇ. ಅಂದ್ರೆ ಎಲ್ಲಾ ಆ ವೃಂದದಲ್ಲಿ ಇದ್ದಂತ ಎಲ್ಲಾ ವೈದ್ಯರಿಗೂ 6 ತಿಂಗಳು ಸಂಬಳ ಸಿಕ್ಕಿರ್ಲಿಲ್ಲ. ಅದು ಹೈಲೈಟ್ ಆಗಿದ್ದು ಒಂದೇ ಮಾತ್ರ. ಅದೇ ರೀತಿ 6 ತಿಂಗಳಿಗೆ ಒಮ್ಮೆ ಸಂಬಳ ಕೊಟ್ರೆ ಇಟ್ ಈಸ್ ಪ್ಯಾಥೆಟಿಕ್. ಅದೇ ರೀತಿ ನಮ್ಮ NHM ನೌಕರರು, ನಾವು ಹೇಳೋದಾಗೆ ಈಗ ಔಟ್ಸೋರ್ಸಿಂಗ್ ಅಲ್ಲಿ NHM ವರ್ಕರ್ಸ್ ಇದ್ದಾರೆ, ಅವ್ರಿಗೂ 3-4 ತಿಂಗಳಿಗೆ ಒಂದ್ಸಲಿ ಸಂಬಳ ಸಿಕ್ಕೋದು. ನಮ್ಮಲ್ಲಿ ಸ್ಟಾಫ್ಸ್, ನಮ್ಮಲ್ಲಿ ಆಫೀಸರ್ಸ್, ಕ್ಲರಿಕಲ್ ಸ್ಟಾಫ್ಸ್ ಆಗ್ಲಿ ಎಷ್ಟೋ ವೈದ್ಯರು NHM ಅಲ್ಲಿ ಇದ್ದಾರೆ, ಅವ್ರಿಗೆ ಕಾಲ ಕಾಲಕ್ಕೆ ಟೈಮ್ಗೆ ಸಂಬಳ ಸಿಕ್ಕೋದಿಲ್ಲ, ವಿಚ್ ಇಸ್ ದೇರ್ ರೈಟ್. ಹಾಗೆ ಮುಂಬಡ್ತಿನೂ ಸಿಗ್ತಾ ಇಲ್ಲ ಅವ್ರಿಗೆ, ಯಾವ ತರದ್ದು ಇನ್ಸೆಂಟಿವ್ಸ್ ಇಲ್ಲ ಅವ್ರಿಗೆ. ಸೊ ಅವ್ರಿಗೂ ಕೂಡ ಇನ್ಸೆಂಟಿವ್ಸ್ ಕೊಡ್ಬೇಕು, ಕಾಲ ಕಾಲಕ್ಕೆ ಅವ್ರಿಗೆ ಸೂಕ್ತ ವೇತನ ಹೆಚ್ಚಳ ಮಾಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ. ಇದು